ಗದ್ದೆ ಒಳಗಡೆ ನಡ್ಕೋಗೋದಕ್ಕೆ ಸ್ವಲ್ಪ ಕಷ್ಟ. ಸೊ ನಾನು ಹಂಗಾಗಿಲ್ಲೇ ಪಾದರಕ್ಷೆಗಳನ್ನು ಬಿಚ್ಚಿಟ್ಬಿಟ್ಟು ಹೋಗೋದು ಒಳ್ಳೇದು. ಸೊ ನೋಡಿ ಎಲ್ಲಿ ನೋಡುಗರು ಯಾವ ಕಾಲುವೆ ನೋಡು ಇಲ್ಲೆಲ್ಲೂ ಇಂದ ಬರ್ತವೆ ಅಂತ ನೀರ್ಗಳು ಎಲ್ಲೆಲ್ಲಿ ಬರುತ್ತೆ ಅಂತ ಹೇಳಕ್ಕೆ ಅಸಾಧ್ಯ. ಎಲ್ಲಾ ಕಡೆಯಿಂದ ನೀರು 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 ಎಲ್ಲಿ ನೋಡೋ ನೀರು. ಬೆಚ್ಚಗೈತೆ ನೀರು, ತಣ್ಣಗಿರ್ಬೇಕಾಯ್ತು, ಬೆಚ್ಚಗೈತೆ ನೋಡಿಲಿ. ಇಲ್ಲಿ ನಮ್ಮ ಮನೆ ನಾಟಿ ಮಾಡವ್ರೆ, ಸ್ವಲ್ಪ ಹಾಗೆ ಸಿಕ್ಕಿತ್ತು ಅಂತ ಕಾಣಿಸ್ತಾ ಇರ್ಬೋದು ನಿಮಗಿಲ್ಲಿ. ಆಕ್ಚುಲಿ ನಾವು ನಿಮಗೆ ಹೇಳ್ದೆ ಲಾಸ್ಟ್ ಇದ್ರಲ್ಲಿ ಹೇಳ್ದಂಗೆ ನಾವು ವೇನರ್ ಹಾಕಿದ್ದು, ಬಟ್ ವೇನರು ಚೆನ್ನಾಗಿ ಬಂದಿಲ್ಲ. ಬನ್ನಿ ತೋರಿಸ್ತೀನಿ ಹಾಗೆ ಹೇಗಾಗಿದೆ ಅಂತ. ಒಂದೊಂದ್ಸಲ ಹೆಂಗಾಗ್ಬಿಡುತ್ತೆ ಅಂದ್ರೆ ಪ್ರಾಬ್ಲಮ್ಗಳು, ಹಾಗೆ ಕರೆಕ್ಟಾಗಿ ಬಂದ್ರೆ ಮತ್ತೆ ಇದು ಹಾಗೇನೆ ಇದು ನಾಟಿ ಮಾಡೋ ಹಾಗೆ ಚೆನ್ನಾಗಿ ಬಂದ್ರೆ ನಾಟಿ ಮಾಡಾದ್ಮೇಲೆ ಚೆನ್ನಾಗಿ ಬರೋದಿಲ್ಲ. ವಿಚಿತ್ರ ಗುರು, ಕಷ್ಟ ಇದೆ ಜೀವನ. ರೇಟ್ ಮಾತ್ರ ರೇಟ್ ನಾಟಿ ಇದಕ್ಕೆ ಬರ್ತೀವಿ ರೇಟ್ ಅಂತೂ ಏನ್ 2,000 ರೂಪಾಯಿ ಕೊಡ್ತಾರೆ. ಎಕ್ಸಸ್ ಆಗಿರೋದು ನೋಡಲ್ಲಿ ಇಟ್ಟವ್ರೆ, ಕಾಣಿಸ್ತಿರ್ಬೋದು ನಿಮಗೆ. ಎಕ್ಸಸ್ ಆಗಿರೋದಲ್ಲಿ ಇಟ್ಟಿದ್ದಾರೆ. ಚಳಿ ಮಾತ್ರ ಸಕ್ಕ ಚಳಿ ಐತೆ ಗುರು. ನಾಟಿ ಮಾಡ್ತಾರೆ, ಅಮ್ಮನ ಹೋಗೈತೆ ನಾಟಿ ಮಾಡೋದಕ್ಕೆ ಇವತ್ತು. ಇದು ಈಗ ನೆಟ್ಟಿರೋದು ಇದು ಕಾಣಿಸ್ತಿದೆಯಲ್ಲ, ಇದು ನೆಟ್ಟಿರೋದು ನಾವು ತುಂಗ ಭತ್ತ ಅಂತ. ಪಕ್ಕದ ಮನೆ ಆ ಕಡೆಯವರು ಮಾಡಿದ್ರು, ಅವ್ರ ಹತ್ರ ಎಕ್ಸಸ್ ಇತ್ತಂತೆ. ಸೊ ಅದು ನಮ್ಮನ್ನ ಚೆನ್ನಾಗಿ ಬಂದಿಲ್ಲ ಅಂತ ಒಂದ್ ಗದ್ದೆ ನಡ್ಕೊಂಡಿದ್ದಾರೆ. ಮತ್ತೆ ಅದ್ ನೋಡ್ತೀನಿ ಇವಾಗ, ನಾನು ನೋಡಿದೆ ಹೇಗಾಗಿದೆ ಅಂತ. ಅದು ಹೋಗಿ ನೋಡ್ಕೊಬರೋಣ. ಅಮ್ಮವ್ರು ಹಾಗೆ ತೆಗಿತವ್ರೆ. ಅಮ್ಮವ್ರು ಹಾಗೆ ತೆಗಿಯೋದನ್ನ ಹೋಗಿ ರೆಕಾರ್ಡ್ ಮಾಡ್ಕೊಂಡು ಅಲ್ಲಿಂದ ಯು ಗಾಳಿ ಗುರು, ಗಾಳಿ ಯಾರು ಗಾಳಿನೂ ಬದೈತೆ. ಗಾಳಿ ಯಾವ ಕಡೆಯಿಂದ ಬದೈತೆ ಅಂತ ಹೇಳಕ್ಕೆ ಅಸಾಧ್ಯ. ಅಲ್ಲಲ್ಲಿ ಗಾಳಿ ಬೀಸ್ತೈತೆ. ಅಮ್ಮ ಅಲ್ಲಿಂದ ನೋಡಿ ನಗಾಡ್ತೈತೆ ಅಮ್ಮ. ಅಲ್ಲಿಂದ ಅವ್ರ ಜೊತೆ ಹೇಳ್ಕೊಂಡು, ಪಕ್ಕದ ಮನೆಯವರೆಲ್ಲ ಇದ್ದಾರೆ, ಅವ್ರ ಜೊತೆ ಹೇಳ್ಕೊಂಡು ಅಮ್ಮ ಎತ್ಕೊಂಡಿದ್ದೆ ಬಡ್ಡಿ ಮಗೊಂದು. ಆದ್ರೂ ಬಚ್ಚೆ ಅದಕ್ಕೆ ಸ್ಲಿಪ್ಪರ್ ಹಾಕ ಬಂದಿದ್ರೆ ನಡೆಯಕ್ಕೆ ಆಗ್ತಾ ಇರ್ಲಿಲ್ಲ. ಅಮ್ಮ ಅವ್ರ ಸಹಪಾಠಿ ಅವರಿಗೆಲ್ಲ ಹೇಳ್ತೈತೆ, ಬಂದ ನನ್ನ ಮಗ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿ ಅಂತ. ಏನೋ ಮಾಡ್ತಾನಂತೆ, ಯೂಟ್ಯೂಬ್ ಹಾಕ್ತಾನಂತೆ, ಏನ್ ಮಾಡ್ತಾನ ಅವನಿಗೆ ಗೊತ್ತಿಲ್ಲ ಅಂತ ಹೇಳ್ಕೊತಿರ್ಬೋದು. ಬನ್ನಿ ಒಂದ್ಸಲಿ ಅಮ್ಮನ ಮಾತಾಡ್ಸ್ಕೊಬರೋಣ. ಅಯ್ಯೋ ದೇವ್ರೇ, ನೋಡ್ರಿ ಎಷ್ಟು ಕಾಲು ಊದ್ಕತೈತೆ ಅಂದ್ರೆ. ಗದ್ದೆ ಬೆಲೆ ನಡೆಯೋದೈತಲ್ಲ, ಅದಕ್ಕೊಂದು ಟೆಕ್ನಿಕ್ ಬೇಕು. ಅಯ್ಯಬ್ಬ, ಹಳ್ಳಿರಾಗ್ಬಿಟ್ಟು ನಮಗೆ ಒಂದೊಂದ್ಸಲಿ ಕಷ್ಟ ಆಯ್ತದೆ ಗುರು. ನಾನೊಂದು ತಪ್ಪಾದ ದಾರಿ ಬಂದ್ಬಿಟ್ನ ಅಂತ. ದೇವ್ರೆ, ಮುಳ್ಳು ಪಳ್ಳು, ನಾನು ಬಂದಿರೋ ದಾರಿ ಸರಿ ಇಲ್ವಂತೆ. ದಾರಿ ತರ ಕಾಣಿಸ್ತೈತೆ ಇದು ನೋಡಲಿ. ಹಾಗೆ ನಮ್ಮ ಮನೆದು ನೋಡ್ತಾ ಇದ್ರಲ್ಲ. ಓ ಮೈ ಗಾಡ್, ಇದು ವೀನರ್ ಪ್ಲಸ್ ವೀನರ್ ಡಬಲ್ 2 ಯಾವ್ದೋ ಇದು, ನಂಗೆ ಮರ್ತಾ ಹೋಗುತ್ತೆ ಗುರು. ಹೆಂಗ್ ಕಾಣಿಸ್ತಿದೆ ನೋಡ್ರಿ, ಫುಲ್ ಗ್ರೀನ್ ಆಗಿ ಕಾಣಿಸ್ತೈತೆ. ಇದನ್ನು ನಾವು ನಡೆಯಕ್ಕೆ ಇನ್ನೊಂದು 15 ದಿವಸ ಲೇಟ್ ಅನ್ಕೊಳ್ತೀನಿ. ಗುಡುಗು ಬೇರೆ ಬರ್ತಾ ಇದೆ. ಬಟ್ ನಿಮಗೆ ಕೇಳಿಸ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಮೈಕ್ ಹಾಕಿದ್ದೀನಿ. ಸೊ ಔಟ್ಸೈಡ್ ನಾಯ್ಸ್ ಅಷ್ಟು ಕೇಳಿಸ್ತಿಲ್ಲ. ಮೈಕ್ ತೆಗೆದ್ರೆ ಗೊತ್ತಾಗುತ್ತೆ ಔಟ್ಸೈಡ್ ನಾಯ್ಸ್ ಎಷ್ಟಿದೆ ಅಂತ. ಮೈಕ್ ತೆಗೆದ್ರೆ ಗೊತ್ತಾಗುತ್ತೆ. ನಮ್ಮ ರೂಬಿ ಮಾತ್ರ ಏನೇ ಆಗ್ಲಿ ಗುರು, ರೂಬಿ ಏನೇ ಆಗ್ಲಿ ಗುರು, ನಿನ್ ಜೊತೆ ನಾನಿದ್ದೀನಿ ಅನ್ಕೊಂಡು ರೂಬಿ ನನ್ನ ಜೊತೆ ಬರ್ತಾನೆ ಅವನೇ. ಅಲ್ಲಿ ನೋಡ್ತಾ ಇರ್ಬೋದು 4 ಜನ ನಮ್ಮೂರವರು ಹಾಗೆ ತೆಗಿತಾ ಇಲ್ಲ, ಸಾರಿ, ನಾಟಿ ಮಾಡ್ತಾನೆ ಅವ್ರೆ. ಆಲ್ರೆಡಿ ನಾಟಿ ಸ್ಟಾರ್ಟ್ ಮಾಡಿದ್ದಾರೆ, ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮ ಅಮ್ಮ ಪಾಪ ಸೊಂಟ ನೋವು ಅಂತ ಇತ್ತು, ಆದ್ರೂ ಹೋಗೈತೆ. ದೇವ್ರೆ, ಕಥೆಗಳು ಒಂದು ಕಷ್ಟ ನೋಡಿ. 24 ಗಂಟೆಗೆ ಮಳೆ ಬರ್ತಾನೆ ಇರುತ್ತೆ. ಇವಾಗ ಮಾತ್ರ ಮಳೆ ಬರ್ತಿರೋದಿಲ್ಲ, 24 ಗಂಟೆ ಮಳೆ ಬರ್ತಾನೆ ಇರುತ್ತೆ. ಬನ್ನಿ, ಅಲ್ಲೇ ಇಲ್ಲಿ ಯಾರು ಹಾಗೆ ಹಾಕೋರಲ್ಲ, ಇದು ಯಾರ್ದು? ಇಲ್ಲೊಂದು ಹಾಗೆ, ಇಲ್ಲೊಬ್ರು ಹಾಗೆ ಹಾಕೋರೆ. ಇದು ಬೇರೆ ಬ್ರೀಡ್ ಕಾಣಿಸ್ತಿರ್ಬೋದು ನಿಮಗೆ. ಇಲ್ಲೊಬ್ರು ಹಾಗೆ ಹಾಕಿದ್ದಾರೆ. ಇದು ತುಂಗ ಅಂತ ಅನ್ಕೊಳ್ತೀನಿ ನನ್ನ ಪ್ರಕಾರ. ಅವ್ರದ್ದು ಅಷ್ಟು ಒಂದಿದಾವೆ, ಅಷ್ಟು ನಮ್ದಲ್ಲ, ನಮ್ದು ಅಲ್ಲಿದ್ದು. ಓ ಮೈ ಗಾಡ್, ನೋಡಲಿ. ಹೆಸರು ನಡೆಯಕ್ಕೆ ಆಯ್ತಿಲ್ಲ, ಹಂಗೆ ಆಗ್ಬಿಟ್ಟೈತಿ. ನೋಡಲಿ ಎಷ್ಟು ಊದ್ಕದೈತಿ. ಸೈಡ್ ಹೋಯ್ತೀನಿ, ನೀರು ಆಮೇಲೆ ಆ ಕಡೆಗೆ ಹೋಗ್ಬಿಡುತ್ತೆ, ಕಷ್ಟ ಆಗ್ಬಿಡುತ್ತೆ. ಇದೇ ನೋಡಿ ನಾಟಿ. ಈ ಮಳೆಯಲ್ಲಿ ಹಿಂಗ್ ಮಾಡ್ತಾವ್ರೆ ಅಂತ ನೋಡ್ತಾ ಇರ್ಬೋದು ನೀವೀಗ. ಇಲ್ಲಿ ಫುಲ್ಲು ನಾಟಿ, ಇದು ಫುಲ್ ಮಾಡ್ಬೇಕು.
ಕಾಣಿಸ್ತಾ ಇರ್ಬೋದಾ? ಕಾಣಿಸ್ತೈತಲ್ಲ. ಅದ್ರ ಜೊತೆ ರೂಬಿನು ಬಂದವನೆ ನಾಟಿ ಮಾಡೋದಕ್ಕೆ. ನೋಡ್ತಾ ಇರ್ಬೋದು ಮಳೆ 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 ಸುತ್ತ ನೋಡಿ, ಸುತ್ತ ಬೆಟ್ಟ ಗುಡ್ಡ ಇದಾವೆ. ನೋಡಿ ನೋಡ್ತಾರೆ ಹಂಗೆ ನೋಡ್ತಾ ಇರ್ಬೋದು. ಆ ಕಡೆನೂ ಫುಲ್ ಬೆಟ್ಟ ಗುಡ್ಡ, ಈಚೆ ಸೈಡ್ ಬಂದ್ರೆ ಫುಲ್ ಬೆಟ್ಟ ಗುಡ್ಡ, ಮಧ್ಯದಲ್ಲಿ ಗದ್ದೆ ಪ್ಲೇಸ್ ಇರೋದು. ನೋಡ್ತಾ ಇರ್ಬೋದು ಮಳೆ ಮಾತ್ರ ಸಿಕ್ಕಾಪಟ್ಟೆ ಹೊಯ್ತಾನೆ ಐತೆ. ಹಿಂಗೆ ಎಸ್ಕೊಂಡಿರ್ತಾರೆ, ಮೊದಲು ಎಸ್ಕೊಂಡು ಹೋಗ್ತಾ ಇರ್ತಾರೆ. ಚಲೋ ದೇವ್ರು, ಗದ್ದೆ ಉತ್ತಿಟ್ಟಿದ್ದಾರೆ. ಸುಮಾರು ಜನ ಕಡಿಮೆ ಆಗ್ಬಿಟ್ರು, ಗದ್ದೆ ಮಾಡೋದು ಕಡಿಮೆ ಆದ್ರು, ಎಲ್ಲ ವ್ಯವಸಾಯ ಮಾಡೋರೇ ಕಡಿಮೆ ಆದ್ರು. ಗದ್ದೆಗಳೆಲ್ಲ ತೋಟ ಮಾಡ್ತಾ ಇದ್ದಾರೆ. ರೂಬಿ ಇಲ್ಲೇ ಇದೆಯಾ? ಗದ್ದೆಗಳು ಗುಡುಗು ಬಾರಿ ಬರ್ತಾ ಇದೆ. ಗುಡುಗು ನನ್ನ ಪ್ಯಾಂಟ್ ಅಂತೂ ಹೋಯ್ತು, ಎಲ್ಲ ಫುಲ್ ಚೆಂಡನೇ ಆಗೋಯ್ತು. ಬರ್ಬೇಕಾದ್ರೆ ಎಕ್ಸ್ಟ್ರಾ ಒಂದು ತಗೊಬರ್ಲಿಲ್ಲ ಅಂತ ಅನ್ಕೊಂಡು ಇದು ಮರ್ದೇ ಹೋಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲೆಲ್ಲ ನೀರ ಇರೋದಿಲ್ಲ ಗುರು, ಫುಲ್ಲು. ನಿಮಗೆ ಇಲ್ಲಿ ಗೊತ್ತಾಗ್ತಾ ಇಲ್ಲ, ಇವಾಗ ನಿಮ್ ವಿಡಿಯೋದಲ್ಲಿ ನೋಡಿದ್ರೆ ಆಕ್ಚುಲಿ ಇಲ್ಲಿ ಎಷ್ಟು ಡೀಪ್ ಇದೆ ಅಂತ. ಹುಷಾರಾಗಿರ್ಬೇಕು, ಒಳ್ಳೆ ಸೈಡ್ ಬಂದಾಗ ಮಾತ್ರ ಭಾರಿ ಹುಷಾರಾಗಿರ್ಬೇಕು ಗುರು. ಸ್ವಲ್ಪ ಜಾರು ಬಿದ್ರೆ ಹೋಯ್ತು ಗಾನು. ಇರ್ಬೋದು ನೀವು, ಇದು ರೋಬೆಸ್ಟ, ಇದು ನೋಡ್ತಾ ಇರ್ಬೋದು ಚೆನ್ನಾಗಿದೆ ಇವಾಗ. ಬಟ್ ಮನೇಲಿ ಕೂತ್ಕೊಂಡು ಸೈಡ್ಸಿಗೆ ಏನೋ ತಿನ್ಕೊಂಡು ಗೊತ್ತಾಗ್ತಾ ಇಲ್ಲ. ನೋಡ್ಬೇಕು, ಎಡಿಟಿಂಗ್ ಗೊತ್ತಾಗುತ್ತೆ ವಾಯ್ಸ್.